ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್ ಉದಯ್ ಕುಮಾರ್ ಜರ್ನೀಸ್. ಇವತ್ತು ಏನು ಅಂದರೆ ನಾವು ದೇವಸ್ಥಾನ ಮಲೆಮಹದೇಶ್ವರ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀವಿ. SMS ಅಲ್ಲಿ ಬೆಂಗಳೂರಿಂದ ಮಲೆಮಹದೇಶ್ವರಗೆ ಬಸ್ ಬಂದ್ಬಿಟ್ಟು ಇಲ್ಲಿ ಗಲಾಸಿಪಾಳ್ಯಂ KSRTC ಬಸ್ ಸ್ಟ್ಯಾಂಡಲ್ಲಿ ಸಿಗುತ್ತೆ. ಬೆಳಗ್ಗೆ 7:15 ಬಿಡುತ್ತೆ. ಇಲ್ಲಿ ರೀಚ್ ಆಗೋ ಹೊತ್ತಿಗೆ 1 ಗಂಟೆ ಆಗುತ್ತೆ. ಫುಲ್ಲು ಬೈಪಾಸಲ್ಲಿ ಹೋಗುತ್ತೆ ಗಾಡಿ. ರೂಟ್ ಬಂದ್ಬಿಟ್ಟು ಗಲಾಸಿಪಾಳ್ಯ, ಸ್ಯಾಟಲೈಟ್ ಬಸ್ ಸ್ಟ್ಯಾಂಡು, ಬೈಪಾಸ್ ಮದ್ದೂರಿಂದ ಮಳವಳ್ಳಿ, ಕೊಳ್ಳೇಗಾಲ, ಅಣ್ಣೂರು, ಮಲೆಮಹದೇಶ್ವರ ಬೆಟ್ಟ ಹೋಗುತ್ತೆ. ಈ ಬಸ್ ಎಲ್ಲ KSRTC ಬಸ್ ಸ್ಟ್ಯಾಂಡಲ್ಲಿ ಹೋಗುತ್ತೆ. ಬನ್ನಿ, ಈ ಟೈಮಿಂಗ್ ಚೇಂಜ್ ಆದಮೇಲೆ ವಿಡಿಯೋ ಮಾಡಿಲ್ಲ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಹದೇಶ್ವರ ಬೆಟ್ಟ ಟ್ರಾವೆಲ್ ಮಾಡೋಣ. ಬನ್ನಿ, ನಮ್ಮ ದೇವಸ್ಥಾನ ಗಾಡಿಯಲ್ಲಿ ಟ್ರಾವೆಲ್ ಮಾಡೋಣ. ಲಾಸ್ಟ್ ಟೈಮ್ ಮಾಡಿದ್ವಿ, ತುಂಬ ಸಪೋರ್ಟ್ ಮಾಡಿದ್ವಿ. ಚೆನ್ನಾಗಿ ನೋಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಆಲ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತು ನಾವು SMS ಬಸ್ಸಲ್ಲಿ, ಬೆಟ್ಟ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀವಿ. ಬನ್ನಿ, ಇವತ್ತು ನಮ್ಮ ಜರ್ನಿ ಬಂದ್ಬಿಟ್ಟು ಮಾಡಿದ್ವಿ. ಈಗ ಸ್ವಲ್ಪ ಬಸ್ಸಲ್ಲಿ ಟೈಮಿಂಗ್ಸ್ ಅಲ್ಲ, ಮಲೆಮಹದೇಶ್ವರ ಬಸ್ಸು, ದೇವಸ್ಥಾನ ಬಸ್ಸು. ಪ್ರತಿಯೊಬ್ಬರು ಜರ್ನಿ ಮಾಡಿ, ಯಾಕಂದರೆ ಇದು ಗೌರ್ಮೆಂಟ್ ಕಡೆಯಿಂದ ಬಿಟ್ಟಿರೋ ಬಸ್ಸು. ದೇವಸ್ಥಾನದೇ ಬಸ್ಸು BS6 ಗಾಡಿ ಹಾಕಿದ್ದಾರೆ. ಇದೀಗ ಟೈಮಿಂಗ್ಸ್ ಎಲ್ಲ ಚೇಂಜ್ ಆಗಿದೆ. ಪ್ಲಸ್ ಬಸ್ ಬಂದ್ಬಿಟ್ಟು ಈಗ ಗಲಾಸಿಪಾಳ್ಯ KSRTC ಬಸ್ ಸ್ಟ್ಯಾಂಡಲ್ಲಿ ಸ್ಟಾರ್ಟ್ ಆಗುತ್ತೆ. ಬೆಳಗ್ಗೆ 7:15 ಬಿಡುತ್ತೆ. ಸರ್ ನಮಸ್ಕಾರ ಸರ್. ನಿಮ್ಮ ಹೆಸರು ಸರ್? ಸರ್ ರಮೇಶ್ ಅಂತ. ಸುಮಾರು ಎಷ್ಟು ವರ್ಷದಿಂದ ದೇವಸ್ಥಾನ ಗಾಡಿ? 2003 ಇಸ್ವಿಯಿಂದ ಪ್ರಾಧಿಕಾರದ ದೇವಸ್ಥಾನ ಸೇರಿದಂಥ ಬಸ್ಸಿನಲ್ಲಿ ನಿರ್ವಾಹಕರ ಕೆಲಸ ಮಾಡಿಕೊಂಡು ಬರ್ತಾ ಇದ್ದೀವಿ. ಈ ದೇವಸ್ಥಾನದಲ್ಲಿ ಓಡ್ತಿರ್ತಕ್ಕಂಥ ಬಸ್ಸಲ್ಲಿ 4 ಬಸ್ಗಳು ಬೆಂಗಳೂರಿಗೆ ಓಡ್ತಾ ಇವೆ. ಓಕೆ ಸರ್. ಅದರಲ್ಲಿ ಬೆಂಗಳೂರಿನಿಂದ ಓಡ್ತಕ್ಕಂಥ ಬಸ್ಸು 4:15 ನಮ್ಮ ಇಂಡೋ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಹೊರಟು ಬನಶಂಕರಿಯನ್ನ 4:45 ಬಿಟ್ಟು 9:00 ದೇವಸ್ಥಾನವನ್ನ ತಲುಪುತ್ತದೆ. ಇನ್ನೊಂದು ಬಸ್ಸು ಗಲಾಸಿಪಾಳ್ಯವನ್ನ 7:30 KSRTC ಬಸ್ ಸ್ಟ್ಯಾಂಡ್ ಇಂದ ಬಿಟ್ಟು 8 ಗಂಟೆಗೆ ಸ್ಯಾಟಲೈಟ್ ಅನ್ನ ಬಸ್ ಸ್ಟ್ಯಾಂಡ್ ಬಿಟ್ಟು 12:45 ಮಲೆಮಹದೇಶ್ವರ ಬೆಟ್ಟವನ್ನ ತಲುಪುತ್ತದೆ. ಹಾಗೂ ಮಧ್ಯಾಹ್ನ ಬೆಟ್ಟದಿಂದ ಬರ್ತಕ್ಕಂಥ ಇನ್ನೊಂದು ವಾಹನ 1:15 ಮಾರ್ಕೆಟ್ ಅನ್ನ ಬಿಟ್ಟು 2 ಗಂಟೆಗೆ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಅನ್ನ ಬಿಟ್ಟು ಸಾಯಂಕಾಲ 6:00 ಚಿನ್ನತೇರು ನೋಡಲು ಅವಕಾಶವಾಗುವಂತಹ ರೀತಿಯಲ್ಲಿ ಬಸ್ಸು ಚಲಿಸುತ್ತದೆ. ಇನ್ನೊಂದು ಕನಕಪುರದ ಮಾರ್ಗವಾಗಿ ಹೋಗುವ ಬಸ್ಸು ಬನಶಂಕರಿಯನ್ನು 1:15 ಬಿಟ್ಟು ಅದು ಸಹ 6:45 ಮಲೆಮಹದೇಶ್ವರ ಬೆಟ್ಟವನ್ನ ತಲುಪುತ್ತದೆ. ಈ ವಾಹನಗಳು ಪುನಃ ಮಲೆಮಹದೇಶ್ವರ ಬೆಟ್ಟದಿಂದ ಬೆಳಿಗ್ಗೆ 7 ಗಂಟೆಗೆ ಬಿಟ್ಟಂತ ವಾಹನವು 12 ಗಂಟೆಗೆ ಮಾರ್ಕೆಟ್ ಅನ್ನು ತಲುಪುತ್ತದೆ. 8:15 ಬಿಡುವಂತಹ ಕನಕಪುರದ ಮಾರ್ಗವಾಗಿ ಬಿಡುವಂತ ಬಸ್ಸು 1 ಗಂಟೆಗೆ ಬನಶಂಕರಿಯನ್ನು ತಲುಪುತ್ತದೆ. 1:15 ಬಿಡ್ತಕ್ಕಂಥ ಕನಕಪುರದ ಮಾರ್ಗವಾಗಿ ಬರುವಂಥ ಬಸ್ಸು 6:15 ಮಾರ್ಕೆಟ್ ಅನ್ನು ತಲುಪುತ್ತದೆ. 3:10 ಬಿಟ್ಟು ಪುನಃ 8 ಗಂಟೆಗೆ ಮಾರ್ಕೆಟ್ ಅನ್ನು ತಲುಪುತ್ತದೆ. ಭಕ್ತಾದಿಗಳು ದೇವಸ್ಥಾನದ ಬಸ್ನಲ್ಲಿ ಪ್ರಯಾಣಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ಪ್ರಾರ್ಥನೆ. ಸರ್, ಟಿಕೆಟ್ ರೇಟ್ ಎಷ್ಟು ಸರ್ ಬರುತ್ತೆ? ಸರ್, ನಮ್ಮ ಬಸ್ಸಿನಲ್ಲಿ ಮಾರ್ಕೆಟ್ನಿಂದ 280 ರೂಪಾಯಿ ಇರುತ್ತದೆ. ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ನಿಂದ 275 ರೂಪಾಯಿ ಟಿಕೆಟ್ ರೇಟ್ ಇರುತ್ತದೆ. ಭಕ್ತಾದಿಗಳ ಅನುಕೂಲಕ್ಕಾಗಿ ಈ ಬಸ್ಸುಗಳು
ಬೆಂಗಳೂರಿನಿಂದ ಮಳವಳ್ಳಿಯವರೆಗೆ ಎಲ್ಲೂ ನಿಲ್ಲಿಸುವುದಿಲ್ಲ, ನಾನ್ ಸ್ಟಾಪ್ ಇರುತ್ತದೆ. ಓಕೆ. ಮಲೆ ಮಹದೇಶ್ವರ ಬೆಟ್ಟಕ್ಕೆ ಬೆಂಗಳೂರಿನಿಂದ ಕೇವಲ 3 ಸ್ಟಾಪ್ ಮಾತ್ರ ಇರುತ್ತದೆ. ರೂಟ್ ಏನು ಸರ್ ಬರ್ತೀರಾ ನೀವು? ಅಂದರೆ ಈಗ ಎಕ್ಸಾಂಪಲ್ ಮಾರ್ಕೆಟ್ ಬಿಡ್ತೀರಾ, ಮಾರ್ಕೆಟಿಂದ ಯಾವ ಥರ? ಮಾರ್ಕೆಟ್ 7ವರೆಗೆ ಬಿಡ್ತಕ್ಕಂಥ ವಾಹನ ಮತ್ತು ಮಧ್ಯಾಹ್ನ 1:30ಕ್ಕೆ ಬಿಡುವ ವಾಹನಗಳು ಮಾರ್ಕೆಟಿನಿಂದ ಮಳವಳ್ಳಿಗೆ ಮದ್ದೂರು ಮಾರ್ಗವಾಗಿ ನಾನ್ ಸ್ಟಾಪ್ ಆಗಿ ಚಲಿಸುತ್ತವೆ. ಓಕೆ ಸರ್. ಬೆಳಗಿನ ಜಾವ 4:45 ಮತ್ತು ಮಧ್ಯಾಹ್ನ 1:45ಗೆ ಕನಕಪುರ ಮಾರ್ಗವಾಗಿ ಹೋಗುವ ವಾಹನಗಳು ಆರೋಹಳ್ಳಿ, ಕನಕಪುರ, ಸಾತ್ನೂರು, ಅಳಗೂರು, ಮಳವಳ್ಳಿ, ಕೊಳ್ಳಗಾಲ ಮಾರ್ಗವಾಗಿ ಮಲೆ ಮಹದೇಶ್ವರ ಬೆಟ್ಟವನ್ನು ತಲುಪುತ್ತವೆ. ಓಕೆ ಸರ್, ತುಂಬ ಧನ್ಯವಾದ ಸರ್. ಯಾಕಂದರೆ ಲಾಸ್ಟ್ ಟೈಮು ನಾವು ಸೇಮ್ ಬಸ್ ವಿಡಿಯೋ ಮಾಡಿದ್ವಿ, ಒಳ್ಳೆ ರೆಸ್ಪಾನ್ಸ್ ಬಂತು. ಆವಾಗ ನೆಟ್ರ ಜನ ಇದ್ದರು, 62,000 ಜನ ಮೇಲೆ ನೋಡೋದು. ನಮಗೆ ಅದೊಂದು ಖುಷಿ ಆಯಿತು, ದೇವಸ್ಥಾನ ಗಾಡಿ ಮಾಡ್ತೀವಿ ಅಂತ ನಮಗೂ ಒಂದು ಖುಷಿ. ಇತ್ತೀಚೆಗೆ ಬಂದಂಥ ಪ್ರಾಧಿಕಾರದ ನಂತರ ನಮ್ಮ ರಘು ಸಾಹೇಬ್ರವರು KSRTC ಬಸ್ ಸ್ಟ್ಯಾಂಡ್ MD ಅವ್ರ ಜೊತೆ ಮಾತಾಡಿ, ಸಾರಿಗೆ ಮಿನಿಸ್ಟರ್ ಅವ್ರ ಜೊತೆ ಮಾತಾಡಿ, KSRTC ಬಸ್ ಸ್ಟ್ಯಾಂಡ್ ಒಳಗಡೆ ಹೋಗಿ ನಿಂತು ಪ್ರಯಾಣಿಕರನ್ನ ಹತ್ತಿಸಿಕೊಂಡು ಇಳಿಸಿಕೊಂಡು ಮಾಡಲು ಅವಕಾಶ ಮಾಡಿಕೊಟ್ಟಿರುತ್ತಾರೆ. ಅವರಿಗೂ ಸಹ ನನ್ನ ತುಂಬ ಹೃದಯದ ಅಭಿನಂದನೆಗಳು. ತುಂಬ ಧನ್ಯವಾದ ಸರ್, ನಿಮ್ಮ ಹತ್ರ ಮಾತಾಡೋದ್ರಲ್ಲಿ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ವೆರಿ ಮಚ್. ನಮಸ್ತೆ ಸರ್, ನಿಮ್ಮ ಹೆಸರು ಸರ್? ಸೋಮಣ್ಣ ಅಂತ ಸರ್, ಬೆಳದೂರು. ಸರ್ ಎಷ್ಟು ವರ್ಷದಿಂದ ಇದ್ದೀರಾ ಸರ್? ಒಂದು 18 ವರ್ಷ ದುಡಿದೀವಿ ಸರ್. ಬೆಂಗಳೂರು ಲೈನ್ 10 ವರ್ಷ. ಓಕೆ. ಕನಕಪುರ ಮಾರ್ಗ ಮತ್ತು ಮದ್ದೂರು ಮಾರ್ಗ, ಆಮೇಲೆ ಮಹೇಶ್ವರ ದೇವಸ್ಥಾನ ಬಸ್ ಓಡಿಸ್ತೀವಿ ಹೇಳಿ 18 ವರ್ಷ ಮಾಡಿದ್ವಿ. ತುಂಬಾ ಖುಷಿ ಆಯ್ತು ಸರ್, ನಿಮ್ಮ ಜೊತೆಲಿ ಟ್ರಾವೆಲ್ ಮಾಡಿದೆ. ತುಂಬಾ ಫ್ರೆಂಡ್ಲಿ ಆಗಿ, ನಿಜವಾಗ್ಲಿ ನೀವು ಒಳ್ಳೆ ಹೆಸರು ಬರಲಿ ಸರ್ ನಿಮ್. ಯಾಕಂದ್ರೆ ನೀವು ಒಂದು ಒಳ್ಳೆ ದೇವಸ್ಥಾನ ಗಾಡಿಯಲ್ಲಿ ಭಕ್ತಾದಿಗಳನ್ನ ಕರ್ಕೊಂಡ್ ಬರ್ತೀರಿ. ಮಹೇಶ್ವರ ಆಶೀರ್ವಾದ ಯಾವತ್ತು ಚೆನ್ನಾಗಿರ್ಬೇಕು ನಮ್ಮ ಆಸೆ. ತುಂಬಾ ಖುಷಿ ಆಯ್ತು ಸರ್, ನಿಜವಾಗ್ಲೂ ಟ್ರಾವೆಲ್ ಮಾಡಿ. ಥ್ಯಾಂಕ್ ಯು. ಹಾಯ್ ಫ್ರೆಂಡ್ಸ್, ಈಗ ನಾವು ಕಲಾಸಿಪಲ್ಲೆ 7:15 ಬಿಡ್ತಾ ಇದ್ದೀವಿ ಬಸ್ ಸ್ಟ್ಯಾಂಡ್, KSRTC ಬಸ್ ಸ್ಟ್ಯಾಂಡಿಂದ. ಬನ್ನಿ, ಈಗ ಸ್ಯಾಟರ್ಡೇ ಬಸ್ ಸ್ಟ್ಯಾಂಡ್ಗೆ ಹೋಗ್ತೀವಿ. ನೋಡಿ, ಈಗ ನಾವು ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ಗೆ ಹೋಗ್ತೀವಿ. ಒಳಗಡೆ KSRTCಯಲ್ಲಿ ಮೊದಲು ಸ್ಟ್ರೈಟ್ ಹೋಗ್ತಾ ಇದ್ರು, ಈಗ ಅವರು ಒಂದು ಗೌರ್ಮೆಂಟ್ ಪರ್ಮಿಷನ್ ಕೊಟ್ಟಿದ್ದಾರೆ ಇವರು ಹೋಗೋದಕ್ಕೆ. ಏನಂದರೆ ಫುಲ್ ಎಲ್ಲ ಕಂಪ್ಲೀಟಾಗಿ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡಲ್ಲಿ ಬರ್ತಾಯಿದೆ. ಮತ್ತು ಮಹದೇಶ್ವರ ಬೆಟ್ಟಕ್ಕೆ ಇವತ್ತು ಅಮಾವಾಸ್ಯೆ ಇರೋದ್ರಿಂದ ಪ್ರತಿಯೊಬ್ಬರು ಜಾಸ್ತಿ ಜನ ಬರ್ತಾಯಿದ್ದಾರೆ. ಅಮಾವಾಸ್ಯೆ ಇರೋದ್ರಿಂದ ಇದೊಂದು ಒಳ್ಳೆ ಕೆಲಸ ಕೊಟ್ಟಿದ್ದಾರೆ ಗೌರ್ಮೆಂಟ್ ಅವರು. ದೇವಸ್ಥಾನ ಗಾಡಿಗೆ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡಲ್ಲಿ KSRTC ಒಳಗಡೆ ಬಿಟ್ಟಿದ್ದಾರೆ. ತುಂಬ ಖುಷಿ ಆಗುತ್ತೆ, ಯಾಕಂದರೆ ಒಂದು ದೇವಸ್ಥಾನ ಗಾಡಿನ ಅವ್ರು ಪ್ರಿಫರೆನ್ಸ್ ಕೊಟ್ಟು ಮಾಡಿಸಿದಾರಲ್ವ, ಅದು ತುಂಬ ಇಂಪಾರ್ಟೆಂಟು. ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ 8 ಗಂಟೆಗೆ ಬಿಡುತ್ತೆ.
ಮೈಸೂರು ಗಾಳಿ ಆಂಜನೇಯ ದೇವಸ್ಥಾನ ತುಂಬ ಪ್ರಸಿದ್ಧವಾದ ದೇವಸ್ಥಾನ. ತುಂಬ ರಶ್ ಇರುತ್ತೆ ಯಾವಾಗಲೂ ಇಲ್ಲಿ. ಶನಿವಾರ ಬಂದರೆ ಇನ್ನೂ ಜಾಸ್ತಿ ಇರುತ್ತೆ. ಈಗ ನಾಯಿನೆಲ್ಲ ಹತ್ರ ಬಂದಿದ್ದೀವಿ. ಕೆಂಗೇರಿ ಬಸ್ ಸ್ಟ್ಯಾಂಡ್ ಒಳಗಡೆ ಹೋಗ್ತಾ ಇದ್ದೀವಿ. KSRTC ಯಾಕಂದರೆ ಈಗ ಪರ್ಮಿಷನ್ ಕೊಟ್ಟಿರೋದ್ರಿಂದ ಅವರು ಎಲ್ಲ KSRTC ಬಸ್ ಸ್ಟ್ಯಾಂಡಲ್ಲೂ ಹೋಗ್ತಾ ಇದ್ದಾರೆ. ಮೊದಲು ಹೋಗ್ತಾ ಇರಲಿಲ್ಲ. ನಾನು ಲಾಸ್ಟ್ ಟೈಮ್ ಮಾಡಿದಾಗ ವಿಡಿಯೋ ಎಲ್ಲೂ ಒಳಗಡೆ ಹೋಗ್ತಾ ಇರಲಿಲ್ಲ. ಅದೊಂದು ಒಳ್ಳೆಯ ಕೆಲಸ ಮಾಡಿದ್ದಾರೆ. ಕೆಂಗೇರಿ ಬರ್ತಾ ಇದ್ದೀವಿ. ಇಲ್ಲಿಂದ ಟೋಟಲ್ ಬೈಪಾಸಲ್ಲಿ ಹೋಗುತ್ತೆ ಗಾಡಿ. ಇಲ್ಲಿ ಬಿಟ್ಟರೆ ಮಳವಳ್ಳಿಲೇ ಸ್ಟಾಪು. ಕಂಟಿನ್ಯೂಸ್ ಎಕ್ಸ್ಪ್ರೆಸ್ ಗಾಡಿ. ನೈಸ್ ರೋಡು. ಡ್ರೈವರ್ ಅವರು ಕಂಪಲ್ಸರಿ ಸೀಟ್ ಬೆಲ್ಟ್ ಹಾಕಬೇಕು. ಮೈಸೂರು ಎಕ್ಸ್ಪ್ರೆಸ್ ಅಲ್ಲಿ ಹೋಗ್ತಾ ಇದ್ದೀವಿ. ಬಸ್ಸಸ್ಗೆಲ್ಲ 80 ಕಿಲೋಮೀಟರ್ ಸ್ಪೀಡ್ ಲಿಮಿಟು. ಅದು ಬಿಟ್ಟರೆ ಬೇರೆ ಹೋಗೋಂಗಿಲ್ಲ. ಟೋಲ್ ರೋಡ್ ಸ್ಟಾರ್ಟ್ ಆಯಿತು. ಈಗ ನಾನ್ ಸ್ಟಾಪ್ ಗಾಡಿಗಳೆಲ್ಲ ಟೋಲಲ್ಲಿ ಹೋಗುತ್ತೆ. ಬನ್ನಿ ಫ್ಲೇವರ್ ಸರ್ವಿಸು. ಲಾಸ್ಟ್ ಟೈಮ್ ಬಂದಾಗ ಇಲ್ಲಿ ಕೆಳಗಡೆ ಎಲ್ಲ ಹೋಗಿ ಬರ್ತಾಯಿದ್ವಿ. ಈಗ ಟೋಲ್ ರೋಡಲ್ಲಿ ಹೋಗ್ತಾ ಇದೆ ಬಸ್ಸು. ಸೊ ಫಾಸ್ಟ್ ಸರ್ವಿಸ್ ಆಗೋಕ್ಕೆ ಬನ್ನಿ. ವೆಲ್ಕಮ್ ಟು ಬ್ಯಾಂಗ್ಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇ. ಮೆಡಿಕಲ್ ಕಾಲೇಜು
ಎಕ್ಸ್ಪ್ರೆಸ್ ಟೋಲ್ ಪ್ಲಾಜಾ ಸ್ಟಾರ್ಟ್ ಆಯಿತು. ಇನ್ನು ರೋಡು ಎಲ್ಲ ಸೂಪರಾಗಿರುತ್ತೆ. ಇದು VIP ಲಾಂಜಲ್ಲಿ ಬಿಡ್ತಾರೆ. ಒನ್ಲಿ ಬಂದ್ಬಿಟ್ಟು ನಮ್ಮ ದೇವಸ್ಥಾನ ಗಾಡಿ ಫ್ರೀ ಇರೋದ್ರಿಂದ ಅವ್ರಿಗೆ ಟೋಲು ಕಲೆಕ್ಟ್ ಮಾಡಲ್ಲ, ಫ್ರೀಯಾಗಿ ಬಿಡ್ತಾರೆ ದೇವಸ್ಥಾನ ಗಾಡಿಗೆ. ಬನ್ನಿ ಎಕ್ಸ್ಪ್ರೆಸ್ ವೇನ ಎಂಜಾಯ್ ಮಾಡೋಣ ಅಪ್ ಟು ಮದ್ದೂರವರೆಗೂ. ಸೂಪರ್ ರೋಡು, 80 ಕಿಲೋಮೀಟರ್ಸ್ ಮೇಲೆ ಹೋಗಬಾರ್ದು, ಅದೊಂದೇ ರಿಸ್ಟ್ರಿಕ್ಷನ್ಸು, ಮತ್ತು ಸೀಟ್ ಬೆಲ್ಟ್ ಹಾಕಬೇಕು. ಬನ್ನಿ ಎಂಜಾಯ್ ಮಾಡೋಣ. ಎಕ್ಸ್ಪ್ರೆಸ್ ಹೈವೇ ಅದು ಮೈಸೂರು ರೋಡ್ದು ಜರ್ನಿ ಸ್ವಲ್ಪ ಹೊತ್ತು. ಎಕ್ಸ್ಪ್ರೆಸ್ ಹೈವೇಲಿ 100 ಕೊಟ್ಟಿದ್ದಾರೆ ಕಾರ್ಸು ಮತ್ತು ಬಸ್ಸಸ್ಗೆ. ಪರವಾಗಿಲ್ಲ, ಮೊದಲು 80 ಇತ್ತು, ಈಗ ಸ್ವಲ್ಪ ಪರವಾಗಿಲ್ಲ 100 ಮಾಡಿದ್ದಾರೆ.
ಬನ್ನಿ ಈಗ ಲೆಫ್ಟ್ ತಗೊಂಡು ಮದ್ದೂರಿಗೆ ಹೋಗ್ತೀವಿ. ಮದ್ದೂರು ಬೈಪಾಸ್ ರೋಡಲ್ಲೇ ಹೋಗ್ತೀವಿ. ಮದ್ದೂರಲ್ಲಿ ಹೋಗಿ ಮತ್ತೆ ಮಳವಳ್ಳಿ ಮತ್ತು ಕೊಳ್ಳೇಗಾಲ ಮಹದೇಶ್ವರ ಬೆಟ್ಟ. ಆ ಕಡೆ ಎಕ್ಸ್ಪ್ರೆಸ್ ಎಲ್ಲ ಹೋದರೆ ಮೈಸೂರಿಗೆ ಹೋಗ್ಬೋದು. ನಾವು ಸರ್ವಿಸ್ ರೋಡ್ ತೊಗೊಂಡಿದ್ದೀವಿ. ಇಲ್ಲ ಮೈಸೂರಿಗೆ 68 ಕಿಲೋಮೀಟರ್ ಇದೆ, 68 ಕಿಲೋಮೀಟರ್ ಇದೆ. ಮಂಡ್ಯಗೆ 25, ಮದ್ದೂರಿಗೆ 12 ಕಿಲೋಮೀಟರ್ ಇದೆ. ಒಂಬತ್ತು ಗಂಟೆಗೆ ಮದ್ದೂರು ಹತ್ರ ಬರ್ತಾಯಿದ್ದೀವಿ. ಟೈಮು ಇವತ್ತು 5 ಆಗ್ತಾಯಿದೆ. ಮದ್ದೂರು ಬಂದಿದ್ದೀವಿ. ಬೈಪಾಸ್ ಇಲ್ಲಿಂದ ಬಸ್ ಸ್ಟ್ಯಾಂಡ್ ಒಳಗಡೆ ಎಲ್ಲೂ ಹೋಗಲ್ಲ, ಸ್ಟ್ರೈಟ್ ಹೋಗ್ತಾರೆ. ಇಲ್ಲಿಂದ ಲೆಫ್ಟ್ ತಗೊಂಡು ಕೊಳ್ಳೇಗಾಲ ಹೋಗ್ತೀವಿ. ಸ್ಟ್ರೈಟ್ ಹೋದ್ರೆ ಮೈಸೂರು ಹೋಗ್ಬೋದು. ಮೈಸೂರು ಬಸ್ ಸ್ಟ್ಯಾಂಡ್ ನೋಡಿ. ಇಲ್ಲಿಂದ ಲೆಫ್ಟ್ ತಗೊಂಡು ನಾವು ಕೊಳ್ಳೇಗಾಲ ರೋಡ್ಗೆ ಹೋಗ್ತೀವಿ. ಬನ್ನಿ ಈಗ ಕೊಳ್ಳೇಗಾಲ ರೋಡ್ಗೆ ಎಂಟ್ರಿ ಆಗಿದ್ದೀವಿ. ಇಲ್ಲಿಂದ ಸಿಂಗಲ್ ರೋಡೇ, ತುಂಬ ಚೆನ್ನಾಗಿರುತ್ತೆ ಕ್ಲೀನಿಕ್ಕಾಗಿ. ಇಲ್ಲಿಂದ 66 ಕಿಲೋಮೀಟರ್ ಇದೆ ಕೊಳ್ಳೇಗಾಲ. ಮಳವಳ್ಳಿ 22, KM ದೊಡ್ಡಿ 11 ಕಿಲೋಮೀಟರು. ಕಾಲ ಆಯಿತು. KM ದೊಡ್ಡಿ ಬರ್ತಾಯಿದ್ವಿ. ಇನ್ನೂ ಏನೂ ಸ್ಟಾಪ್ ಇಲ್ಲ, ಕಂಟಿನ್ಯೂ ಹೋಗ್ತಾ ಇರ್ತಾರೆ. ಮಳವಳ್ಳಿನೇ ನೆಕ್ಸ್ಟ್ ಸ್ಟಾಪ್ ಕೊಡೋದು.
9:30 ಆಗ್ತಾ ಇದೆ. ಮಳವಳ್ಳಿ ಬಂದಿದ್ದೀವಿ. ಮಳವಳ್ಳಿ KSRTC ಬಸ್ ಸ್ಟ್ಯಾಂಡ್ ಹೋಗ್ತಾ ಇದ್ದೀವಿ. ಇದು ಬಂದ್ಬಿಟ್ಟು ಸ್ಟ್ರೈಟಾಗಿ ಹೋಗ್ತಾ ಇದ್ರು. ಈಗ KSRTC ಕಡೆಯಿಂದ ಪರ್ಮಿಷನ್ ಕೊಟ್ಟಿದ್ದಾರೆ. ಸೊ ದಟ್ ಏನಂದರೆ ಎಲ್ಲ KSRTC ಬಸ್ಸಲ್ಲಿ KSRTC ಹೋದಂಗೆ ಹೋಗ್ತಾರೆ ಎಲ್ಲ ಬಸ್ ಸ್ಟ್ಯಾಂಡಲ್ಲಿ. ಆಯಿತು. ಮಳವಳ್ಳಿ ಬಿಡ್ತಾ ಇದ್ದೀವಿ. ಇಲ್ಲಿಂದ ರೈಟ್ ತಗೊಂಡ್ರೆ ನಿಮಗೆ ಮುಂದೆ ಟಿ ನರಸೀಪುರ ಹೋಗ್ಬೋದು, ತಲಕಾಡು ಟಿ ನರಸೀಪುರ, ಮೈಸೂರಿಗೆ ಹೋಗ್ಬೋದು. ಮತ್ತು ಲೆಫ್ಟ್ ತಗೊಂಡ್ರೆ ನಿಮಗೆ ಕನಕಪುರ ರೋಡು, ಸ್ಟ್ರೈಟ್ ಹೋಗೋದ್ರಿಂದ ಕೊಳ್ಳೇಗಾಲ ರೋಡು, ಕೊಳ್ಳೇಗಾಲ ಮಲೆಮಹದೇಶ್ವರ ಎಲ್ಲ ಹೋಗ್ಬೋದು. ಆಪೋಸಿಟಲ್ಲಿ ಇನ್ನೊಂದು ದೇವಸ್ಥಾನ ಗಾಡಿ ಬರ್ತಾ ಇದೆ. ದೇವಸ್ಥಾನ ಗಾಡಿಗೆ ಟೋಲೆಲ್ಲ ಇಲ್ಲಿ ಕಲೆಕ್ಷನ್ ಮಾಡಲ್ಲ, ರೈಟಾಗಿ ಬಿಡ್ತಾ ಇರ್ತಾರೆ VIP ಇದರಲ್ಲಿ.
6 ಕಿಲೋಮೀಟ್ರ್ ಇದೆ ಕೊಳ್ಳೇಗಾಲ. ಆಲ್ಮೋಸ್ಟ್ ರೀಚ್ ಆಗಿದ್ದೀವಿ. ಟೈಮ್ ಈಗ 10:05 ಆಗಿದೆ. ಟು ಕೊಳ್ಳೇಗಾಲ ಸಿಟಿ ಸ್ಟಾರ್ಟ್ ಆಯಿತು. ಮುನ್ಸಿಪಲ್ಲು ಬನ್ನಿ, ಕೊಳ್ಳೇಗಾಲ ಸಿಟಿ ಒಳಗಡೆ ಎಂಟ್ರಿ ಆಗ್ತೀವಿ. ರೋಡ್ಸ್ ಎಲ್ಲ ಸ್ವಲ್ಪ ಚೆನ್ನಾಗಿ ಮಾಡಿದ್ದಾರೆ. ಈಗ ಮೊದಲು ಇತ್ತು, ಅಂದರೆ ಈಗ ಸ್ವಲ್ಪ ತಾರೆಲ್ಲ ಹಾಕಿದ್ದಾರೆ ಚೆನ್ನಾಗಿ. ಸ್ಟ್ರೈಟ್ ಅದು MM ಹಿಲ್ಸು. ನಾವಿಲ್ಲಿ ರೈಟ್ ತಗೊಂಡು ಬಸ್ ಸ್ಟ್ಯಾಂಡ್ಗೆ ಹೋಗ್ಬಿಟ್ಟು ಮತ್ತೆ ವಾಪಸ್ ಇದೇ ರೋಡ್ಗೆ ಬರ್ತೀವಿ. ಫೈನಲಿ 10:10ಕ್ಕೆ ಕೊಳ್ಳೇಗಾಲ ಬಂದಿದ್ದೀವಿ. ಕೊಳ್ಳೇಗಾಲಲ್ಲಿ ಕಾಮನ್ ಬಸ್ ಸ್ಟಾಪು, ಗೌರ್ಮೆಂಟು ಪ್ರೈವೇಟು ಒಂದೇ ಥರ ಬಸ್ ಸ್ಟಾಪ್ ಇರುತ್ತೆ. ಆ ಥರ ಮಾಡಬೇಕು. ಸೊ ದಟ್ ಏನಂದರೆ ಇಬ್ರಿಗೂ ಕಲೆಕ್ಷನ್ ಆಗುತ್ತೆ. ಅದು ಕೊಳ್ಳೇಗಾಲ ಬಂದಿದ್ದೀವಿ. ಬನ್ನಿ, ಒಂದು ಸ್ವಲ್ಪ ಕಾಲು ಇದೆ. ಎಲ್ಲ ತೇರುಗಳೆಲ್ಲ ಇಡ್ತಾ ಇದ್ದಾರೆ. ಫುಲ್ಲು ಕ್ರೌಡ್ ಇದೆ.